ನಮಸ್ಕಾರ. ದಕ್ಷಿಣ ಬೆಂಗಳೂರಿನ ಜನರಿಗೆ, ಅದರಲ್ಲೂ ದಿನನಿತ್ಯ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡೋರಿಗೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ನಾವೆಲ್ಲರೂ ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದ ನಮ್ಮ ಮೆಟ್ರೋ ಪಿಂಕ್ ಲೈನ್ ಬಗ್ಗೆ ಈಗೊಂದು ಅಪ್ಡೇಟ್ ಸಿಕ್ಕಿದೆ. ಈ ಪಿಂಕ್ ಲೈನ್ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಕಥೆಯನ್ನ ಹೇಗೆ ಬದಲಾಯಿಸಲಿದೆ ಅನ್ನೋದನ್ನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. 7.6 ಏನಿದು ಅಂತ ಯೋಚಿಸ್ತಾ ಇದ್ದೀರಾ? ಇದು ಕೇವಲ ಒಂದು ನಂಬರ್ ಅಲ್ಲ, ಬದಲಾಗಿ ನಮ್ಗೆಲ್ಲರ ಶೀಘ್ರದಲ್ಲಿ ಸಿಗಲಿರುವ ನೆಮ್ಮದಿಯ ಸಂಕೇತ. ಹೌದು, ಪಿಂಕ್ ಲೈನ್ನ ಮೊದಲ ಹಂತವಾಗಿ 7.6 ಕಿಲೋಮೀಟರ್ ಉದ್ದದ ಹೊಸ ಎಲಿವೇಟೆಡ್ ಮೆಟ್ರೋ ಕಾರಿಡಾರ್ ಓಪನ್ ಆಗೋದಕ್ಕೆ ಆಲ್ಮೋಸ್ಟ್ ರೆಡಿಯಾಗಿದೆ. ಈ 7.5 ಕಿಲೋಮೀಟರ್ ನಿಮ್ಮೆಲ್ಲರ ದೈನಂದಿನ ಟ್ರಾವೆಲ್ ಅನ್ನು ಎಷ್ಟು ಈಸಿ ಮಾಡಲಿದೆ ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ. ಹಾಗಾದ್ರೆ ಇವತ್ ನಾವು ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ? ಮೊದಲನೇದಾಗಿ ಫೇಸ್ 1 ರೂಟ್ನ ಡೀಟೇಲ್ಸ್, ಆಮೇಲೆ ಫೈನಲ್ ಸೇಫ್ಟಿ ಅಪ್ರೂವಲ್ಸ್ ಎಲ್ಲಿದೆ ಅಂತ, ನೆಕ್ಸ್ಟ್ ಸೌತ್ ಬೆಂಗಳೂರು ಟ್ರಾಫಿಕ್ಗೆ ಸಿಗೋ ಪರಿಹಾರ, ಹಾಗೂ ಕೊನೆಯದಾಗಿ ಮುಂದಿನ ಅಂಡರ್ಗ್ರೌಂಡ್ ಪ್ರಾಜೆಕ್ಟ್ ಬಗ್ಗೆ. ಅಷ್ಟೇ, ಲೆಟ್ಸ್ ಸ್ಟಾರ್ಟ್. ಮೊದಲ ವಿಭಾಗ, ಫೇಸ್ 1 ಅಥವಾ ಮೊದಲ ಹಂತದ ಮಾರ್ಗದ ವಿವರಗಳು. ಈ ಮೊದಲ ಹಂತದ ಎಲಿವೇಟೆಡ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಅಂತ ನೋಡುದಾದ್ರೆ, ಇದು ಕಾಳೇನ ಅಗ್ರಹಾರದಿಂದ ಶುರುವಾಗಿ ತಾವರೆಕೆರೆಯವರೆಗೆ ಹೋಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಜೂನ್ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲೇ ಇದು ನಮ್ಗೆಲ್ಲರಿಗೂ ಮುಕ್ತವಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ಅಂದ್ಹಾಗೆ ಈ 7.6 ಕಿಲೋಮೀಟರ್ ಮಾರ್ಗ ಸಂಪೂರ್ಣವಾಗಿ ಮೇಲ್ಸೇತುವೆಯ ಮೇಲೆನೆ, ಅಂದ್ರೆ ಪೂರ್ತಿಯಾಗಿ ಎಲಿವೇಟೆಡ್ ಆಗಿರುತ್ತೆ. ಈ ಮಾರ್ಗದಲ್ಲಿ ಬರೋ 6 ಹೊಸ ಸ್ಟೇಷನ್ಗಳ್ಯಾವು ಗೊತ್ತಾ? ಕಾಳಿನ ಅಗ್ರಹಾರ, ಹುಳಿಮಾವು, ಐಐಎಂಬಿ, ಜೆಪಿ ನಗರ 4ನೇ ಹಂತ, ಜಯದೇವ ಆಸ್ಪತ್ರೆ ಮತ್ತು ತಾವರೆಕೆರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ದಕ್ಷಿಣ ಬೆಂಗಳೂರಿನ ಈ ಪ್ರಮುಖ ಏರಿಯಾಗಳಿಗೆ ಡೈರೆಕ್ಟ್ ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕರೆ ನಮ್ಮ ಲಕ್ಷಾಂತರ ಜನರ ಡೈಲಿ ಟ್ರಾವೆಲ್ ಎಷ್ಟು ಫಾಸ್ಟ್ ಆಗತ್ತೆ ಅಲ್ವಾ? ಇಲ್ಲಿ ನಾವು ಮರೆಯಲೇಬಾರದ ಒಂದು ಮೇಜರ್ ಪಾಯಿಂಟ್ ಅಂದ್ರೆ ಅದೇ ಜಯದೇವ ಆಸ್ಪತ್ರೆ ನಿಲ್ದಾಣ. ಇದೇನು ಸಾಧಾರಣ ಸ್ಟೇಷನ್ ಅಲ್ಲ, ಇದೊಂದು ಬೃಹತ್ ಇಂಟರ್ಚೇಂಜ್ ಹಬ್ ಆಗಿ ಕೆಲಸ ಮಾಡಲಿದೆ. ಅಂದ್ರೆ ನೀವು ಪಿಂಕ್ ಲೈನಿಂದ ನೇರವಾಗಿ ಯೆಲ್ಲೋ ಲೈನಿಗೆ ಶಿಫ್ಟ್ ಆಗ್ಬೋದು. ಲಿಟ್ರಲಿ ಇದು ಇಡೀ ಬೆಂಗಳೂರಿನ ಮೆಟ್ರೋ ನೆಟ್ವರ್ಕ್ ಅನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋದಂತೂ ಪಕ್ಕ. ಈಗ ವಿಭಾಗ 2, ಅಂತಿಮ ಸುರಕ್ಷತಾ ಪರೀಕ್ಷೆಗಳು ಮತ್ತು ಅನುಮೋದನೆಗಳ ಬಗ್ಗೆ ನೋಡೋಣ. ಮೆಟ್ರೋ ಸಂಚಾರ ಶುರುವಾಗೋಕ್ಕೆ ಮುಂಚೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಲ್ರೆಡಿ ಆರ್ಡಿಎಸ್ಒ ತಂಡ ತಮ್ಮ ಟ್ರಯಲ್ ರನ್ ಅನ್ನು ಯಶಸ್ವಿಯಾಗಿ ಮುಗಿಸಿದೆ. ಸಿಗ್ನಲಿಂಗ್, ಬ್ರೇಕಿಂಗ್, ಟ್ರ್ಯಾಕ್ ಎಲ್ಲವೂ ಸೇಫ್ ಆಗಿದೆ ಅಂತ ಚೆಕ್ ಮಾಡಿದ್ದಾರೆ. 2ನೇ ಸ್ಟೆಪ್ನಲ್ಲಿ ಬಿಎಂಆರ್ಸಿಎಲ್ ಈಗ ಅಫಿಷಿಯಲ್ ಆರ್ಡಿಎಸ್ಒ ಸರ್ಟಿಫಿಕೇಟ್ಗಾಗಿ ಕಾಯ್ತಾ ಇದೆ. ಅದು ಕೈಸೇರಿದ ತಕ್ಷಣ 3ನೇ ಹಂತವಾಗಿ ಕಮಿಷನರ್ ಆಫ್ ಮೆಟ್ರೋ ರೈಲ್ವೆ ಸೇಫ್ಟಿಗೆ ಫೈನಲ್ ಚೆಕಿಂಗ್ ಆಗಿ ಲೆಟರ್ ಹೋಗುತ್ತೆ. ಒಮ್ಮೆ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಸಾಕು, 4ನೇ ಹಂತದಲ್ಲಿ ನಾವೆಲ್ಲರೂ ಈ ಮಾರ್ಗದಲ್ಲಿ ಓಡಾಡೋಕೆ ಶುರು ಮಾಡಬಹುದು. ಬನ್ನಿ, ಈಗ ವಿಭಾಗ 3, ದಕ್ಷಿಣ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಸಿಗೋ ಪರಿಹಾರದ ಬಗ್ಗೆ ಮಾತಾಡೋಣ. ಬನ್ನೇರುಘಟ್ಟ ರಸ್ತೆಯ ದಿನನಿತ್ಯದ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳೋರಿಗೆ ಇದು ನಿಜಕ್ಕೂ ಲಾಟರಿ ಹೊಡೆದಷ್ಟೇ ಖುಷಿ ಕೊಡುತ್ತೆ. ಅರ್ಧ ಕಿಲೋಮೀಟರ್ ಹೋಗೋಕೆ ಅರ್ಧ ಘಂಟೆ ಬೇಕು ಅನ್ನೋ ಆ ಕುಖ್ಯಾತ ಟ್ರಾಫಿಕ್ಗೆ ದೊಡ್ಡ ರಿಲೀಫ್ ಸಿಗಲಿದೆ. ಘಂಟೆಗಟ್ಲೆ ಟ್ರಾಫಿಕ್ನಲ್ಲಿ ಫ್ರಸ್ಟ್ರೇಟ್ ಆಗೋ ಬದಲು ಇನ್ಮುಂದೆ ಕೇವಲ ನಿಮಿಷಗಳಲ್ಲಿ ನಿಮ್ಮ ಡೆಸ್ಟಿನೇಷನ್ ತಲುಪಬಹುದು. ಇದಕ್ಕಿಂತ ಖುಷಿಯ ವಿಚಾರ ನಮಗೆ ಬೇರೆ ಬೇಕಾ? ಖಂಡಿತ ಇಲ್ಲ. ಮುಂದಿನ ವಿಭಾಗ, ದ ನೆಕ್ಸ್ಟ್ ಅಂಡರ್ಗ್ರೌಂಡ್ ಫೇಸ್, ಅಂದರೆ ಮುಂದಿನ ಸುರಂಗ ಮಾರ್ಗದ ಹಂತ. ನೋಡಿ, ಒಂದು ಕಡೆ ಜೂನಲ್ಲಿ ಓಪನ್ ಆಗ್ತಿರೋ ಈ 7.6 ಕಿಲೋಮೀಟರ್ನ ಎಲಿವೇಟೆಡ್ ಮಾರ್ಗ ನಮ್ಮುಂದಿದೆ. ಅದೇ ರೀತಿ ಮತ್ತೊಂದು ಕಡೆ ಈ ಪ್ರಾಜೆಕ್ಟ್ನ ಅತಿ ದೊಡ್ಡ ಚಾಲೆಂಜ್ ಆಗಿರುವ 13.76 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಅಥವಾ ಅಂಡರ್ಗ್ರೌಂಡ್ ಮಾರ್ಗವೂ ರೆಡಿಯಾಗ್ತಾ ಇದೆ. ಇದು ಡೈರಿ ಸರ್ಕಲ್ನಿಂದ ಶುರುವಾಗಿ ನಾಗಾವರ್ದವರೆಗೂ ಹೋಗುತ್ತೆ. ಇದೇನಾದ್ರೂ ಪ್ಲಾನ್ ಪ್ರಕಾರ ಹೋದ್ರ 2025ರ ಡಿಸೆಂಬರ್ ವೇಳೆಗೆ ಈ ಬೃಹತ್ ಸುರಂಗ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ. ಟೋಟಲ್ 21.25 ಕಿಲೋಮೀಟರ್. ಹೌದು, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ಈ ಎಲಿವೇಟೆಡ್ ಹಾಗೂ ಅಂಡರ್ಗ್ರೌಂಡ್ ಮಾರ್ಗಗಳೆರಡೂ ಕಂಪ್ಲೀಟ್ ಆಗಿ ಕನೆಕ್ಟ್ ಆದಾಗ ಪಿಂಕ್ ಲೈನ್ನ ಒಟ್ಟು ಉದ್ದ ಬರೋಬ್ಬರಿ 21.25 ಕಿಲೋಮೀಟರ್ ಆಗಿರುತ್ತೆ. ನಾಗವರದಿಂದ ಕಾಳೇನ ಅಗ್ರಹಾರದವರೆಗಿನ ಈ ಫುಲ್ ಸ್ಟ್ರೆಚ್ ನಮ್ಮ ಇಡೀ ಸಿಟಿಯ ಟ್ರಾವೆಲ್ ಮ್ಯಾಪ್ ಅನ್ನೇ ಬದಲಾಯಿಸುವಂತಹ ಒಂದು ಮ್ಯಾಸಿವ್ ಪ್ರಾಜೆಕ್ಟ್ ಅಂತ ಧಾರಾಳವಾಗಿ ಹೇಳ್ಬೋದು. ಸೊ ಒಂದ್ಸಲ ಯೋಚನೆ ಮಾಡಿ,
ಭವಿಷ್ಯದಲ್ಲಿ ಈ ಸಂಪೂರ್ಣ 21.25 ಕಿಲೋಮೀಟರ್ ಉದ್ದದ ಪಿಂಕ್ ಲೈನ್ ಸೌತ್ ಮತ್ತು ನಾರ್ತ್ ಬೆಂಗಳೂರನ್ನು ಕನೆಕ್ಟ್ ಮಾಡಿದಾಗ ನಮ್ಮ ದಿನನಿತ್ಯದ ಓಡಾಟ ಎಷ್ಟರ ಮಟ್ಟಿಗೆ ಬದಲಾಗಬಹುದು? ಇದು ಬರೀ ಟ್ರಾಫಿಕ್ ಕಡಿಮೆ ಮಾಡೋದಷ್ಟೇ ಅಲ್ಲ, ನಮ್ಗೆಷ್ಟು ಸಮಯ ಉಳಿಸುತ್ತೆ, ಹಾಗೆ ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಇಂಪ್ರೂವ್ ಮಾಡುತ್ತೆ ಅಲ್ವಾ? ಈ ಕಂಪ್ಲೀಟ್ ಪ್ರಾಜೆಕ್ಟ್ ರಿಯಾಲಿಟಿ ಆಗೋದನ್ನು ನೋಡಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.